ಕನ್ನಡ ಬರಲ್ಲ, ಅದಕ್ಕೆ ಗೋಬಿ ಮಂಚೂರಿ ಸಿಗಲ್ಲ, ಬಿಯರ್ ಸಿಗುತ್ತೆ. ರಿವರ್ ಹೆಸರು ಬಂದು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಸಿಟಿ ಸೆಂಟ್ರಿಗೆ ಹೋಗ್ತಿದ್ದೀವಿ. ಜರ್ಮನಿನಲ್ಲಿ ಇವಾಗ ಸ್ವಲ್ಪನೇ ಬಿಸಿಲು ಬರ್ತಿದೆ. ಸೊ ನಮಗೆ ಆಚೆಗಡೆ ಎಲ್ಲ ಸುತ್ತಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಇವಾಗ ಸಿಟಿ ಸೆಂಟರ್ ಪಕ್ಕನೇ ಒಂದು ರಿವರ್ ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಯುರೋಪಲ್ಲೇ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಅಂತೆ. ಅದನ್ನು ಕೂಡ ನಾನು ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ. ಈ ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಆಯ್ತಾ? ನೋಡಿ ಇಲ್ಲಿ ನಮ್ಗೆ ಯಾರು ಸಿಕ್ಕಿದ್ದಾರೆ, ಬಾ ಬನ್ನಿ. ಇಲ್ಲಿ ಇದಂತೂ ಆಚೆನೆ ಬಂದಿರ್ಲಿಲ್ಲ ಅಲ್ವಾ, ಇವಾಗೆ ಬರ್ತಾ ಇರೋದು. ಯಾರು ಬಂದಿದ್ದಾರೆ ನೋಡಿ ಇಲ್ಲಿ ನಮ್ಮ ವಿಡಿಯೋದಲ್ಲಿ. ಹಾಯ್ ಮಾಡು ನನ್ನ ವ್ಯೂವರ್ಸ್ಗೆಲ್ಲ. ಕನ್ನಡ ಬರಲ್ಲ, ಅದಕ್ಕೆ ಬಾಮ್ಮ ಚಿನ್ನಮ್ಮ. ಈ ಸಿಟಿ ಸೆಂಟ್ರಿಗೆ ಇವಾಗ ಬಂದ್ವಿ. ಈ ಬಸ್ ಸ್ಟಾಪ್ ಎಲ್ಲ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು. ಮುಂಚೆ ಎಲ್ಲ ಈ ರೋಡಲ್ಲೆಲ್ಲ ಸಿಟಿ ಬಸ್ಗಳು ಓಡಾಡ್ತಾ ಇರಲಿಲ್ಲ. ಇವಾಗ ಸಿಟಿ ಬಸ್ನು ಕೂಡ ಓಡಾಡುತ್ತೆ. ಆ್ಯಂಡ್ ಕುತ್ಕೊಳಕ್ಕೆಲ್ಲ ಇಲ್ಲಿ ಬೆಂಚ್ಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆಲ್ಸೋ ಸೈಕಲ್ ಸ್ಟ್ಯಾಂಡ್ ಕೂಡ ತುಂಬ ಮಾಡಿದ್ದಾರೆ. ಆಲ್ಸೋ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪೋರ್ಟ್ಗಳು ಕೂಡ ತುಂಬ ಇಟ್ಟಿದ್ದಾರೆ. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ಇವಾಗ ತಾನೇ ಒಂದೆರಡು ನೋಡಿದೆ. ಮುಂದೆ ಎಲ್ಲಾದರೂ ಕಾಣಿಸಿದ್ರೆ ತೋರಿಸ್ತೀನಿ ನಿಮಗೆ. ಈ ಸಿಟಿ ಸೆಂಟ್ರಲ್ಲಿ ಎಲ್ಲ ಸಿಗುತ್ತೆ ನಮಗೆ. ಗೋಲ್ಡ್ ಶಾಪಿಂದ, ಬಟ್ಟೆ ಅಂಗಡಿಯಿಂದ, ಇಂಡಿಯನ್ ಸ್ಟೋರಿಂದ, ಹೋಟೆಲ್ಸಿಂದ ಪ್ರತಿಯೊಂದು. ಆಲ್ಸೋ ನಮ್ಮದು ಗೌರ್ಮೆಂಟ್ ಏನಾದ್ರು ಕೆಲಸ ಇತ್ತು ಅಂದರೆ ಈವನ್ ಅದು ಕೂಡ ಇಲ್ಲಿಗೆ ಬರಬೇಕು. ಇದು ನಮ್ಮ ಇಂಡಿಯನ್ ಸ್ಟೋರ್, ಸ್ಪೈ ಸ್ಮಾರ್ಟ್ ಅಂತ. ಸೊ ಇವಾಗ ಸಮ್ಮರ್ ಬರ್ತಿರೋದ್ರಿಂದ ಔಟ್ಡೋರ್ ಡೈನಿಂಗ್ ಶುರುವಾಗಿದೆ. ಸೊ ಜರ್ಮನಿನಲ್ಲಿ ಎಲ್ಲೆಲ್ಲಿ ರೆಸ್ಟೋರೆಂಟ್ಸ್ ಇದೆಯೋ ಅಲ್ಲೆಲ್ಲ ನೀವು ಈ ಥರ ಔಟ್ಡೋರ್ ಡೈನಿಂಗ್ ನೋಡ್ಬೋದು. ಬೇಕಾದ್ರೆ ನಾವು ಒಳಗಡೆನೂ ಕುತ್ಕೋಬೋದು, ಬಟ್ ತುಂಬ ಜನ ಆಚೆಗಡೆ ಕುತ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತಾರೆ. ಆ್ಯಕ್ಚುಲಿ ಸಿಟಿ ಸೆಂಟ್ರಲ್ಲಿ ಹೊಸದಾಗಿ ಬಸ್ ಸ್ಟಾಪ್ ಆಗೋಕ್ಕಿಂತ ಮುಂಚೆನೇ ಚೆನ್ನಾಗಿತ್ತು ಅಂತ ಅನಿಸಿದೆ ನನಗೆ. ಯಾಕೆಂದರೆ ತುಂಬ ರೋಡ್ ಬ್ಯುಸಿ ಇರುತ್ತೆ ಯಾವಾಗಲೂ. ಮುಂಚೆ ಎಲ್ಲ ಇಷ್ಟೊಂದು ಬ್ಯುಸಿ ಇರ್ತಿರ್ಲಿಲ್ಲ. ಇವಾಗ ಒಂಥರ ಗಿಜಿ ಅಂತಿರುತ್ತೆ. ಇವನ್ ವಿಡಿಯೋ ಮಾಡೋಕ್ಕೂ ಜನ ಅಡ್ಡಾಡನೆ ಬರ್ತಿದ್ದಾರೆ, ಅಷ್ಟು ರಶ್ ಆಗಿಬಿಟ್ಟಿದೆ ಈ ರೋಡು. ಇಲ್ಲಿ ಕಾಣ್ತಾ ಇದೆಯಲ್ಲ ಟೆಡ್ಡಿ ಶಾಪು, ಇದು ಬಂದು ತುಂಬ ಕಡಿಮೆ ಬೆಲೆ. ಆದಷ್ಟು ಇಲ್ಲೆಲ್ಲ ಸಿಗೋ ಐಟಮ್ಗಳೆಲ್ಲ €1 ಒಳಗೆ ಇರುತ್ತೆ. ಲೈಕ್ ಡೆಕೋರೇಟಿವ್ ಐಟಮು ಮತ್ತು ಸ್ಟೇಷನರಿ ಐಟಮು ಆಲ್ಮೋಸ್ಟ್ ಆಲ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಸೊ ಇದು ರಾತ್ ಹೌಸು, ನಮ್ಮೂರಿಂದ ಇಮಿಗ್ರೇಷನ್ ಆಫೀಸ್ ಇಲ್ಲೇ ಇರೋದು. ಸೊ ನಾವು ಇಲ್ಲಿಗೆ ಬಂದಾಗ ಸಿಟಿ ರಿಜಿಸ್ಟ್ರೇಷನ್ ಆಗಲಿ, ಮನೆ ಚೇಂಜ್ ಮಾಡೋದ್ರಾಗಲಿ, ಅಥವಾ ಮಕ್ಕಳಾಗಲಿ, ಅಥವಾ ನಮ್ದು ಏನಾದ್ರು ಬ್ಲೂ ಕಾರ್ಡ್ ರಿಲೇಟೆಡ್ ಇಶ್ಯೂ ಇರಲಿ, ಏನೇ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಇದ್ರೂ ಇಲ್ಲಿಗೆ ಬರಲೇಬೇಕು. ಪ್ರತಿ ಸಿಟಿನಲ್ಲೂ ಈ ಥರದೊಂದು ಆಫೀಸ್ ಇದ್ದೇ ಇರುತ್ತೆ. ನಮ್ಮೂರಲ್ಲೆಲ್ಲ ಚಾಟ್ ಸ್ಟ್ರೀಟ್ ಯಾವ ಥರ ಇರುತ್ತೆ ಅಂತ ನಾವು ನೋಡಿರ್ತೀವಿ, ಬಟ್ ಜರ್ಮನಿನಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಬಟ್ ಇಲ್ಲಿ ಪಾನಿಪುರಿ, ಗೋಬಿ ಮಂಚೂರಿ ಸಿಗಲ್ಲ, ಬಿಯರ್ ಸಿಗುತ್ತೆ. ಜರ್ಮನಿ ಚಾಟ್ ಸ್ಟ್ರೀಟ್. ಇವ್ರದ್ದು ಬಿಯರು ಮತ್ತು ಪೋರ್ಕು, ಆಮೇಲೆ ಏನು ಬೀಫು, ಸಾಸೇಜಸ್ಸು, ಬರ್ಗರು, ಫ್ರೆಂಚ್ ಫ್ರೈಸು, ಈ ಥರ ಏನಾದ್ರು ಸಿಗುತ್ತೆ ಇಲ್ಲಿ. ಸೊ ಸಿಟಿ ಸೆಂಟ್ರಿಂದ ಸ್ವಲ್ಪ ಈ ಕಡೆ ನಡ್ಕೊ ಬಂದ್ವಿ ಅಂತಂದ್ರೆ ನಮ್ಗೆ ರಿವರ್ ಲೊಕೇಶನ್ ಸಿಗುತ್ತೆ. ಇದು ಯುರೋಪಲ್ಲೇ ಸೆಕೆಂಡ್ ಲಾಂಗೆಸ್ಟ್ ರಿವರು. ಯುರೋಪಲ್ಲಿ ತುಂಬಾ ಕಂಟ್ರೀಸ್ ಮುಖಾಂತರ ಈ ಒಂದು ನದಿ ಹೋಗುತ್ತೆ. ಅದರಲ್ಲಿ ನಮ್ಮ ಜರ್ಮನಿ ಕೂಡ ಒಂದು. ಮತ್ತೆ ಅದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಇಂಗೋಲ್ಸ್ಟೆಡ್ ಮುಖಾಂತರನೇ ಹೋಗುತ್ತೆ. ಸೊ ರಿವರ್ ಹೆಸರು ಬಂದು ಡಾನುಬೆ ಅಂತ. ಅಲ್ಲಿಗೆ ಹೋಗೋಣ. ಸೊ ಇದೇ ನಾನು ಹೇಳಿದ್ದು ಡಾನುಬೆ ರಿವರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂ ಅಂತ. ಈ ತರದೊಂದು ರಿವರು ನಾವಿರೋ ಸಿಟಿನಲ್ಲಿ ಇರೋದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನನಗೆ. ಇಲ್ಲಿ ತುಂಬಾ ಜನ ಸಂಜೆ ಟೈಮು ಸೈಕ್ಲಿಂಗ್ ಮಾಡಕ್ ಬರ್ತಾರೆ. ಇಲ್ಲಿ ಸೈಡಲ್ಲೆಲ್ಲ ಸೈಕ್ಲಿಂಗ್ ಟ್ರ್ಯಾಕ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಕೂಡ ಇದೆ. ಅಲ್ಲಿಗೆ ತುಂಬ ಜನ ಸಮ್ಮರಲ್ಲಿ ಪಿಕ್ನಿಕ್ ಥರ ಬರ್ತಾರೆ. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕೆ ತುಂಬ ಜನ ಬರ್ತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಒಂಥರ ನಮ್ಮ ಸಿಟಿಗೆ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಜಾಗ ಅಂತಂದರೆ ಈ ಪಾರ್ಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಆ ಪಾರ್ಕಿಗೆ ಹೋಗ್ಬೇಕು ಅಂತಂದರೆ ಆ ಬ್ರಿಡ್ಜ್ ಮುಖಾಂತರ ಹೋಗಬೇಕು. ಸೊ ಬನ್ನಿ ಹೋಗೋಣ. ಬೇಕಾದರೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೂ ಕೂಡ ಬೆಂಚ್ಗಳು ಹಾಕಿದ್ದಾರೆ. ಆಲ್ಸೋ ಇಲ್ಲಿ ಸ್ಟೆಪ್ಸ್ ಥರ ಇದೆ, ಅಲ್ಲೂ ತುಂಬ ಜನ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬ್ರಿಡ್ಜ್ ಮೇಲಿಂದ ಹೋಗಿ ನೋಡಿದ್ರೂ ಕೂಡ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ನಮ್ಮ ಹಳೆ ಮನೆ ಇತ್ತಲ್ಲ, ಆ ಮನೆಗೆ ಈ ರಿವರ್ ತುಂಬಾ ಹತ್ರ ಇತ್ತು. ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಇಂಗೋಲ್ಸ್ಟೆಡ್ಗೆ ಯಾರಾದರೂ ಬಂದರೆ ಈ ಲೊಕೇಶನ್ನು ಮಸ್ಟ್ ವಿಸಿಟ್ ಸ್ಪಾಟ್ ಅಂತ ಹೇಳ್ತೀನಿ.
ಯೂಶಲಿ ಇಲ್ಲಿ ಏನಾದ್ರು ಫೆಸ್ಟ್ ಏನಾದ್ರು ನಡೀತು ಅಂದರೆ ನಮ್ಮ ಸಿಟಿನಲ್ಲಿ ಆ ಪಾರ್ಕಲ್ಲೇ ನಡೆಯೋದು. ಇವಾಗ ಅಲ್ಲಿ ಆ ಪಾರ್ಕಿಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅಲ್ಲಿ ಯಾವ ಥರ ಇದೆ ಅಂತಲೂ ಕೂಡ ತೋರಿಸ್ತೀನಿ. ಸೈಕ್ಲಿಂಗ್ ಮಾಡಕ್ಕೆ ಬರ್ತಾರೆ, ಕುತ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಬರ್ತಾರೆ, ಆಲ್ಸೋ ನಾಯಿಗೆ ವಾಕಿಂಗ್ ಕೂಡ ಕರ್ಕೊಂಡ್ ಬರ್ತಾರೆ ನೋಡಿ ಅಲ್ಲಿ. ಸೊ ಇವಾಗ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ನೋಡಿ, ಬ್ರಿಡ್ಜಿಂದ ಯಾವ ಥರ ಕಾಣುತ್ತೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡ್ ಬಂದಿದ್ರೆ ನಾವು ಸನ್ಸೆಟ್ ಕೂಡ ನೋಡ್ಬೋದಿತ್ತು. ಸೊ ಅಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲೊಂದಿದೆ, ಮತ್ತು ಅಲ್ಲೊಂದಿದೆ. ಅದು ವೆಹಿಕಲ್ ಓಡಾಡೋಕ್ಕೆ, ಆ್ಯಂಡ್ ಇದು ಬಂದು ಸೈಕ್ಲಿಂಗಿಗೆ ಮತ್ತು ನಾರ್ಮಲಿ ವಾಕ್ ಮಾಡೋರಿಗೆ ಮಾತ್ರ. ಆ್ಯಂಡ್ ಈ ಯುರೋಪಲ್ಲಿ ಒಂದು ಕಲ್ಚರ್ ಅಪ್ಪ, ಎಲ್ಲೇ ಈ ಥರ ಬ್ರಿಡ್ಜ್ ನೋಡ್ಬಿಟ್ರೆ ಈ ಥರ ಲವ್ ಲಾಕ್ ಹಾಕ್ಬಿಡ್ತಾರೆ. ಎಷ್ಟು ಲಾಕ್ಸ್ಗಳು ಹಾಕಿದ್ದಾರೆ ನೋಡಿ. ಇವಾಗ ಪಾರ್ಕ್ ಹತ್ರ ಹೋಗ್ತಾ ಇದೀವಿ. ಇದು ಪಾರ್ಕಿಂದ ಎಂಟ್ರೆನ್ಸು. ಇಲ್ಲಿ ಸಿಟಿ ಸೆಂಟ್ರಿಗೆ ಬಂದ್ವಿ ಅಂತಂದ್ರೆ ಸಿಟಿ ಸೆಂಟರ್ ಪಕ್ಕನೇ ಒಂದು ರಿವರ್ ಇದೆ, ಅಲ್ಲೂ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇಲ್ಲ ಇಲ್ಲಿ ಮ್ಯೂಸಿಯಂ ಇದೆ ರಿವರ್ ಪಕ್ಕನೇ, ಅಲ್ಲೂ ಬಂದು ನಾವು ಒಳಗಡೆ ಹೋಗ್ಬಿಟ್ಟು ಎಲ್ಲ ಮ್ಯೂಸಿಯಂ ವಿಸಿಟ್ ಮಾಡ್ಬೋದು. ಬಟ್ ಅಲ್ಲಿ ಟಿಕೆಟ್ ತಗೋಬೇಕು, €4 ಏನೋ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಇಲ್ಲ ಅಲ್ಲಾಗಲ್ಲ ಅಂದ್ರೆ ಇಲ್ಲಿ ಬಂದು ಪಾರ್ಕಲ್ಲೂ ಕೂಡ ನಾವು ಟೈಮ್ ಪಾಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಫುಲ್ಲು ಗ್ರೀನ್ರಿ. ಆಕ್ಚುಲಿ ಬಿಸಿಲಿದ್ದನ್ನು ಲೈಟಾಗಿ ಸ್ವಲ್ಪ ಚಳಿ ಇರೋದ್ರಿಂದ ಅಷ್ಟು ಜನ ಕಾಣಿಸ್ತಿಲ್ಲ. ಇನ್ನು ಸ್ವಲ್ಪ ದಿನ ಆಗ್ಲಿ ಜನ ಕಾಣಿಸ್ತಾರೆ. ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಕುತ್ಕೊಂಡಿರ್ತಾರೆ. ಇಲ್ಲಿ ಎಲ್ಲ ನದಿ ಪಕ್ಕ ಕುತ್ಕೊಂಡು ಬಿಸಿಲು ಕಾಯಿಸ್ಕೊತಾ ಇದ್ದಾರೆ ನೋಡಿ. ಇದು ಯಾವ ಕಲರ್ ಬಾತುಕೋಳಿ? ಒಂದೊಂದು ಕಲರ್ ಬಾತುಕೋಳಿ ಇದಾವಲ್ಲ ಇಲ್ಲಿ. ಅದು ಕಾಲ್ ಪೆಡಲ್ ಮಾಡ್ತಿರೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡು. ನೋಡಿ, ಈ ನದಿ ಇಷ್ಟು ನಿಯರ್ ಇದ್ರು ಮುಟ್ಬೋದು ಹೋಗಿ, ಬಟ್ ಯಾರೂ ಹೋಗಿ ಒಂದು ಸ್ವಲ್ಪನೂ ಗಲೀಜ್ ಮಾಡೋದಾಗ್ಲಿ ಅಥವಾ ಹೋಗ್ಬಿಟ್ಟು ಸ್ವಿಮ್ ಮಾಡೋದಾಗ್ಲಿ ಏನೂ ಮಾಡಲ್ಲ. ಯಾಕೆಂದ್ರೆ ಇಲ್ಲಿ ಆ ಥರ ಮಾಡಿದ್ರು ಅಂದರೆ ಫೈನ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ರಿವರ್ ಎಲ್ಲ ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಆ ಬ್ರಿಡ್ಜಿಂದ ಹಿಂಗೆ ಪಾರ್ಕಿಂದ ಹಿಂಗೆ ನಡ್ಕೊಂಡು ಈ ವೆಹಿಕಲ್ ಓಡಾಡೋ ಬ್ರಿಡ್ಜಿಗೆ ಬಂದಿದ್ದೀವಿ. ಈ ಬ್ರಿಡ್ಜ್ ಮೇಲೆ ವೆಹಿಕಲ್ ಅಷ್ಟೇ ಅಲ್ಲ, ಈವನ್ ಸೈಕಲ್ ಟ್ರ್ಯಾಕು ಇದೆ, ಮತ್ತೆ ವಾಕ್ ಕೂಡ ಮಾಡ್ಬೋದು. ಈ ರಿವರ್ ಇರೋದ್ರಿಂದ ಒಂದು 10 ಬ್ರಿಡ್ಜ್ ಇದ್ರೂ ಕಮ್ಮಿ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಬ್ರಿಡ್ಜು. ಈ ನದಿ ಎಲ್ಲೆಲ್ಲಿ ಹೋಗುತ್ತೋ ನಮ್ಮ ಸಿಟಿನಲ್ಲಿ ಎಲ್ಲಾ ಕಡೆ ಬ್ರಿಡ್ಜು. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಮನೆಗೆ ಹೋಗ್ತೀವಿ. ಯಾಕೆಂದ್ರೆ ಇಲ್ಲಿಗೆ ಬಂದ್ವಿ ಅಂದ್ರೆ ಬೇಗ ಮನೆಗೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ ನಮಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಸೊ ಜರ್ಮನಿಗೆ ಯಾರಾದ್ರೂ ಬಂದು ಇಂಗೋಸ್ಟೆಡಿಗೆ ಬಂದಿದ್ದೀರಾ ಅಂದ್ರೆ ಈ ಪ್ಲೇಸ್ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.